ದಿನನಿತ್ಯ ನಾವು ಸಮಾಜದಲ್ಲಿ ಹಲವಾರು ರೀತಿಯ ವಿಚಾರಗಳನ್ನ ನೋಡ್ತಾ ಇರ್ತೀವಿ. ಅದರಲ್ಲಿ ಒಂದು ಭಿಕ್ಷಾಟನೆ. ಭಿಕ್ಷಾಟನೆ ಏನು ವೆರಿ ಕಾಮನ್. ಯಾರೋ ಭಿಕ್ಷೆ ಬೇಡ್ತಾರೆ, ನಾವು ಭಿಕ್ಷೆ ಕೊಟ್ಟರೆ ಅಲ್ಲಿಗೆ ಮುಗೀತು ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಇಲ್ಲೊಬ್ಬರು ಅದನ್ನು PhD ಟಾಪಿಕ್ ಆಗಿ ತೊಗೊಂಡು ಅದರಲ್ಲಿ ಏನೇನು ಡೆಪ್ತ್ಗೆ ಹೋಗ್ಬೋದು ಅಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಅದನ್ನು ಕೇಳೋಕ್ಕೆ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇವತ್ತಿನ ಇನ್ಫೋ ಅಟ್ ಹೊನ್ನೋಡಿನಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಭಿಕ್ಷಾಟನೆ ಅಂದರೆ ಏನು ಅಂತ. ಸೊ ವಾಟ್ ಇಸ್ ಬೆಗರಿ, ಹೌ ಇಸ್ ಇಟ್ ಹ್ಯಾಪನಿಂಗ್, ಬೇರೆ ಬೇರೆ ದೇಶಗಳಲ್ಲಿ ಹೇಗಾಗ್ತಿದೆ, ನಮ್ಮ ದೇಶದಲ್ಲಿ ಹೇಗಾಗ್ತಿದೆ, ಹಿಸ್ಟ್ರಿ ಹೇಗಿತ್ತು, ಶುರುವಾಗಿದ್ದು ಹೇಗೆ, ಎಲ್ಲಿವರೆಗೂ ಬಂದಿದೆ, ಅದರಿಂದ ಒಳ್ಳೇದಾಗ್ತಿದೆಯಾ ಕೆಟ್ಟದ್ದಾಗ್ತಿದೆಯಾ, ಸಮಾಜಕ್ಕೆ ಇದರಿಂದ ಏನು ಅನುಕೂಲ, ಇಷ್ಟು ಮಾಹಿತಿ ಇವತ್ತಿನ ಇನ್ಫೋ ಅಟ್ ಹೊನ್ನೋಡಿಲಿ ಸಿಗಲಿದೆ. ಸೊ ವೆಲ್ಕಮ್ ಟು ಇನ್ಫೋ ಅಟ್ ಹೊನ್ನೋಡಿ. ಕಂಟೆಂಟ್ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಇನ್ಫೋ ಅಟ್ ಹೊನ್ನೋಡಿನಲ್ಲಿ ನಮ್ಮ ಜೊತೆ ಇದ್ದಾರೆ ಲೆಕ್ಚರರ್, ಸೋಷಿಯಾಲಜಿ ಲೆಕ್ಚರರ್ ಮಂಜುನಾಥ್ ಸರ್ ಅವರು. ಡಾಕ್ಟರ್ ಮಂಜುನಾಥ್, ಯಾಕಂದರೆ ಅವರು PhD ಮಾಡಿದ್ದಾರೆ. PhD ಯಾವುದ್ರ ಬಗ್ಗೆ ಮಾಡಿದ್ದಾರೆ, ಇವತ್ತಿನ ವಿಶೇಷವಾದಂಥ ಟಾಪಿಕ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಮಹಿಳೆಯರಲ್ಲಿ ಭಿಕ್ಷಾಟನೆ ಯಾಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು PhD ಟಾಪಿಕ್. ನನಗೆ ಈ ಟಾಪಿಕ್ ಹೇಳಿದಾಗ ಆಶ್ಚರ್ಯ ಆಯಿತು, ಈ ಥರ ಟಾಪಿಕ್ಸ್ ಮೇಲೂ ಒಂದು PhD ಮಾಡ್ಬೋದಾ ಅಂತ. ಅದ್ರ ಮೇಲೆ ಅವ್ರು ಕೊಟ್ಟಂಥ ವಿಷಯಗಳೇನಿದೆ, ಆ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಏನಿದೆ, ಅದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಅದಕ್ಕೋಸ್ಕರ ಇವತ್ತಿನ ಎಪಿಸೋಡ್ನ ನಾವು ತೊಗೊಂಡ್ಬರ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು. ವೆಲ್ಕಮ್ ಟು ದ ಶೋ ಸರ್. ನಮಸ್ತೆ ಮೇಡಮ್. ಸೊ ದಿಸ್ ಇಸ್ ಹಿಸ್ PhD ಆನ್ ಭಿಕ್ಷಾಟನೆ, ನಿರಾಶ್ರಿತರ ಪುನರ್ವಸತಿ ಕೇಂದ್ರದಲ್ಲಿರುವ ಭಿಕ್ಷುಕಿಯರ ಮೇಲೆ ಒಂದು ಅಧ್ಯಯನ ಅಂತ. ಸೊ ಇದು ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ತೊಗೊಂಡಿದ್ದಾರೆ PhD. ಸರ್ ಹೇಳಿ, ಸೋಷಾಲಜಿ ಲೆಕ್ಚರರ್ ಐ ಅಗ್ರಿ, PhD ಮಾಡಬೇಕು ಟೀಚರ್ಸ್ ಐ ಅಗ್ರಿ, ಆದರೆ ಭಿಕ್ಷಾಟನೆ ಅನ್ನೋ ಟಾಪಿಕ್ನ ಯಾಕೆ ತೊಗೊಂಡ್ರಿ? ಒಳ್ಳೆ ವಿಚಾರ ಹೇಳಿದ್ರಿ ಮೇಡಮ್. ನಾನು ಫಸ್ಟು ನನ್ನ ಮೇಡಮ್ ಹೇಳಿದ್ದು, ನನ್ನ ಹೆಸರು ಡಾಕ್ಟರ್ LN ಮಂಜುನಾಥ್ ಅಂತ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಏನು ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ನ ಸದಸ್ಯನಾಗಿ ಕಾರ್ಯನಿರ್ವಹಿಸಿದ್ದೀನಿ. ಪ್ರಸ್ತುತವಾಗಿ ಕಳೆದ 18 ವರ್ಷದಿಂದ ಸೋಷಿಯಾಲಜಿ ಲೆಕ್ಚರರ್ ಆಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಭೈರವೇಶ್ವರ ನಗರ ಇಲ್ಲಿ ಸೋಷಿಯಾಲಜಿ ಲೆಕ್ಚರರ್ ಆಗಿ ಕೆಲಸವನ್ನು ನಿರ್ವಹಿಸ್ತಿದ್ದೀನಿ. ಮೇಡಮ್, ಫಸ್ಟ್ ನನ್ನ ಟಾಪಿಕ್ಗೆ PhDಯನ್ನು ಮಾಡಿದ್ದು, ನಂದು ಬೇಸಿಕ್ಕು ಸೋಷಿಯಲ್ ವರ್ಕ್. ಫಸ್ಟಿಂದ ನಾನು ನನ್ನ ಕುಟುಂಬದ ಹಿನ್ನೆಲೆಯನ್ನು ನಾನು ನೋಡಿದೆ. ನಮ್ಮ ತಂದೆ ಸುಮಾರು ವರ್ಷಗಳ ಕಾಲ ನಿರಾಶ್ರಿತರ ಪುನರ್ವಸತಿ ಕೇಂದ್ರದಲ್ಲಿ ಕೆಲಸ ಮಾಡಿದ್ದರು. ಏನು ಕೋಆರ್ಡಿನೇಟರ್ ಆಗಿ ಅವರು ರಿಟೈರ್ಡನ್ನು ಆದರು. ನನಗೊಂದು ಆಸೆ ಇತ್ತು ಮುಂಚೆಯಿಂದಾನೂ ಅದು ಲಿಂಕ್ ಇದೆ. ಹೌದು, ನನ್ನ ಫಸ್ಟಿಂದ ಅಲ್ಲಿ ಏನೋ ಒಂದು ಋಣ ಇತ್ತು ಅಂತ ಅನಿಸುತ್ತೆ. ಅದ್ರ ಬಗ್ಗೆ ನಾನೊಂದು ಕೆಲಸ ಮಾಡಬೇಕು ಅಂತ. ಎರಡನೇದು, ಮಹಿಳೆಯರು ಸಾಮಾನ್ಯವಾಗಿ ಸಖತ್ತು ಸ್ವಾಭಿಮಾನಿಗಳು. ನಾವು ಹೇಳ್ತೀವಿ ಏನಂತ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಭಾರತವನ್ನು ನೋಡೋದಕ್ಕಿಂತ ಮುಂಚೆ ಭಾರತದ ಮಹಿಳೆಯರನ್ನ ನೋಡ್ರಿ ಅಂತ. ಯಾಕೆ ಹೇಳ್ತಾರೆ? ಇಲ್ಲಿ ಅವಳಿಗೆ ಸಂಸ್ಕೃತಿ ಇದೆ, ಸ್ವಾಭಿಮಾನ ಇದೆ, ಈಗೋನೂ ಇದೆ ಅಲ್ಲ. ಸತ್ಯನ ಹೇಳಬೇಕು. ಯಾಕೆ ಈಗೋ, ಯಾವುದನ್ನ ಈಗೋ ಅಂತೀವಿ ಅಂತಂದರೆ, ಆ ಸ್ವಾಭಿಮಾನವನ್ನು ಎಕ್ಸ್ಟ್ರೀಮ್ ಆಗಿ ನೋಡುವಂಥದ್ದು ಮಹಿಳೆಯರಿಗೆ ಇರುವಂಥ ತಾಕತ್ತು. ಮತ್ತು ಇಡೀ ವ್ಯವಸ್ಥೆಯನ್ನು ನೋಡಿ, ಭಾರತದಲ್ಲಿ ಅಗ್ರಿಕಲ್ಚರನ್ನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಮಹಿಳೆ. ಅದಕ್ಕೆ ರೈತ ಮಹಿಳೆ ಅಂತಲೇ ಕರೆಯೋದು, ಪುರುಷ ಅಲ್ಲ ಮಾಡಿದ್ದು. ಇಂಥ ವಿವಿಧ ಆಯಾಮಗಳಲ್ಲಿ ಇದ್ದಂತಹ ಮಹಿಳೆ, ಋಗ್ವೇದಗಳ ಕಾಲದಲ್ಲಿ ದೊಡ್ಡ ದೊಡ್ಡ ಋಗ್ವೇದದ ಕಾವ್ಯಗಳನ್ನು ಬರೆಯುವಷ್ಟು ಶಕ್ತಿ ಇದ್ದಂಥ ಮಹಿಳೆ ಯಾಕೆ ಭಿಕ್ಷಾಟನೆಗೆ ಒಳಪಟ್ಲು ಅನ್ನುವಂಥ ಪ್ರಶ್ನೆ ನನ್ನಲ್ಲಿತ್ತು. ಏನಕ್ಕೆ ಇಷ್ಟು ಸ್ವಾಭಿಮಾನಿಯಾದವಳು ಭಿಕ್ಷೆ ಬೇಡೋದಕ್ಕೆ ಹೆಂಗೆ ಸಾಧ್ಯ ಅಂತ ಕ್ಯೂರಿಯಾಸಿಟಿಗೂ ನನ್ನನ್ನು ಈ PhD ಮಾಡೋದಕ್ಕೆ ಹೇಳ್ಕೊಂಬಂದು ಕುಣಿಸ್ತು. ಇವತ್ತು ಮುಂದೆ ನಿಮ್ಮ ಮುಂದೆ PhD ಟಾಪಿಕ್ ಬುಕ್ನ ಇದೆ. ಓಕೆ, ಸೊ ಐ ಅಗ್ರಿ. ಈಗ ಮಹಿಳೆಯರಲ್ಲಿ ಸ್ವಾಭಿಮಾನ ಜಾಸ್ತಿ, ಒಪ್ಕೊಳ್ಳೋಂಥ ವಿಷಯ. ಬಟ್ ಭಿಕ್ಷೆ ಅನ್ನೋದು ನಮಗೆ ಕಾಲದಿಂದನೂ ಬಂದಿರೋ ಒಂದು ಸಂಸ್ಕೃತಿ. ಯಾಕಂದ್ರೆ ನಾವು ಧಾರ್ಮಿಕವಾಗಿ ಅದನ್ನ ಒಂದು ಜಾಗ ಕೊಟ್ಟು ಇಟ್ಬಿಟ್ಟಿದೀವಿ. ಸೊ ಭಿಕ್ಷಾಟನೆ ನಡೀತಾನೆ ಇದೆ. ಅದು ಇವತ್ತಿಗೆ ಸ್ಪೆಷಲ್ ಅಂತ ಯಾಕೆ ಅನ್ಸುತ್ತೆ ಮೇಡಮ್? ಧರ್ಮದ ನೆಲೆಗಟ್ಟಿನಲ್ಲಿ ಎಲ್ಲ
ಧರ್ಮಗಳಲ್ಲೂ ಭಿಕ್ಷಾಟನೆ ಇದೆ. ರೈಟ್. ಅಂದರೆ ಧರ್ಮದ ನೆಲೆಗಟ್ಟಿನಲ್ಲಿ ಅದು ಪವಿತ್ರವಾದ ಕರ್ತವ್ಯ. ಭಾರತದ ಮಟ್ಟಿಗೆ ಕರೆಕ್ಟ್. ವಿಶ್ವದ ಯಾವ ಧರ್ಮದಲ್ಲಾದ್ರೂ ಅಷ್ಟೇ ಅದು ಪವಿತ್ರವಾದ ಕರ್ಷಣ. ದಾನವನ್ನು ನೀಡೋದು ಭಿಕ್ಷೆ ಅಂತ ಯಾಕೆ ಕನ್ಸಿಡರ್ ಮಾಡಬಾರ್ದು ಅಂತ ಅದಿರೋದು. ಧರ್ಮದ ನೆಲೆಗಟ್ಟಿನಲ್ಲಿ ನಾವು ನೋಡೋದಾದರೆ ದಾನವನ್ನು ಶ್ರೇಷ್ಠವಾದದ್ದು. ಇವಾಗ ನೋಡ್ರಿ, ಶಿವ ಈ ಜಾನಪದ ಕಾವ್ಯಗಳಲ್ಲಾಗಲಿ ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರು, ಆಯಿತಾ? ಈ ಥರ ಧರ್ಮದ ನೆಲೆಗಟ್ಟಿನಲ್ಲಿ ಭಿಕ್ಷೆ ದಾನ ತನ್ನದೇ ಆದಂತಹ ನೆಲೆಗಟ್ಟನ್ನು ಕಂಡುಕೊಂಡಿತ್ತು. ಎಲ್ಲ ಧರ್ಮದಲ್ಲಿದೆ. ಇವಾಗ ಯುಗಾದಿ ಮುಗ್ದಿದೆ, ನಿನ್ನೆ ರಂಜಾನ್ ಮುಗ್ದಿದೆ. ರಂಜಾನಲ್ಲಿ ಇಸ್ಲಾಂ ಧರ್ಮದಲ್ಲಿ ಜಕಾತ್ ಇದೆಯಲ್ಲ, ಅದು ದಾನವನ್ನು ಮಾಡುವಂಥದ್ದು. ಮತ್ತು ಇಸ್ಲಾಮಲ್ಲಿ ಇದೆ, ಒಬ್ಬ ಭಿಕ್ಷುಕ ಇನ್ನೊಬ್ಬ ಭಿಕ್ಷುಕನಿಗೆ ದಾನ ಮಾಡೋಂಗಿಲ್ಲ. ಓಕೆ. ಒಬ್ಬ ಭಿಕ್ಷುಕ ಇನ್ನೊಬ್ಬ ಭಿಕ್ಷುಕನಿಗೆ ದಾನ ಮಾಡೋಂಗಿಲ್ಲ. ಹಿಂದೂ ಧರ್ಮದಲ್ಲೂ ಅದೇ ಹೇಳ್ತಾರೆ, ಎಕ್ಸೆಪ್ಟ್ ಸಿಖ್ ಧರ್ಮ. ಸಿಕ್ಕಲ್ಲಿ ಭಿಕ್ಷಾಟನೆ ಇಲ್ಲ ಅಂತ ಕೇಳಿದ್ದೀನಿ ನಾನು. ಭಿಕ್ಷಾಟನೆ ಮಾತ್ರ ಇಲ್ಲ ಅವರು, ಯಾಕೆಂದರೆ ಮಹಿಳೆಯಷ್ಟೇ ಸ್ವಾಭಿಮಾನದ ಸಂಕೇತವನ್ನು ನಾವು ನೋಡ್ತೀವಿ ಅಂದರೆ ಸಿಖ್ರಲ್ಲಿ ಮಾತ್ರ. ಇನ್ನೆಲ್ಲ ಧರ್ಮದಲ್ಲಗಳು ಚಾರಿಟಿಯನ್ನು ನೋಡ್ತೀವಿ. ಇವಾಗ ಬೌದ್ಧ ಧರ್ಮ ಭಿಕ್ಷು ಅಂತಲೇ ಕರೀತಾರೆ ಅವ್ರನ್ನ. ಕರೆಕ್ಟ್. ಜೈನ ಧರ್ಮದಲ್ಲಿ ಏನು ಅವರು ಮಹಾವೀರರದ ಒಂದು ಸನ್ನಿವೇಶ ನಾನು ಹೇಳ್ತೀನಿ. ಅವ್ರು ಭಿಕ್ಷೆ ಬೇಡ್ತಿದ್ದಿದ್ದು ಎಷ್ಟು, ಅವ್ರು ಭಿಕ್ಷೆ ಬೇಡ್ತಿದ್ದಿದ್ದು ನಾವು ಕೇಳಿದ್ರೆ ಹೆಂಗೆ ಕೇಳ್ತೀವಿ, ಹಿಂಗೆ ಕೇಳ್ತೀವಿ. ಮಹಾವೀರರು ತಮ್ಮ ಮುಷ್ಟಿಯನ್ನು ಹಿಂಗೆ ಹಿಡ್ಕೊಂಡು ಹಿಂಗೆ ಭಿಕ್ಷೆ ಬೇಡ್ತಿದ್ದಿದ್ದು. ಇಷ್ಟರಲ್ಲಿ ಬಿದ್ದಂತಹ ಆಹಾರದವನ್ನ ಮಾತ್ರ ಅವತ್ತಿನ ಆಹಾರ ಆ ಒಂದು ದಿನಕ್ಕೆ. ಮುಷ್ಟಿಯನ್ನು ಹಿಡ್ಕೊಂಡು ಮುಷ್ಟಿಯ ಮೇಲೆ ಬಿದ್ದಂತಹ ಆಹಾರ. ಆಮೇಲೆ ಈ ಧಾರ್ಮಿಕವಾಗಿ ದಾನ ಏನ್ ಪಡಿತಾ ಇದ್ರು ಅವತ್ತು ಅವರು ತಮ್ಮನ್ನ ತಾವು ದೇವರಿಗೆ ಅರ್ಪಿಸ್ಕೊಂಡಿರ್ತಾ ಇದ್ರು. ಎಲ್ಲೋ ನಾವು ದಾಸರುಗಳನ್ನ ನೋಡೋದಾಯ್ತು ಅಂದ್ರೆ ಅವತ್ತಿನ ಆಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಭಿಕ್ಷಾಟನೆ ಆಗ್ತಾ ಇತ್ತು. ಅಲ್ಲಿ ಉಳಿಸುವಂಥದ್ದು, ನಾಳೆ ಬೆಳಗ್ಗೆ ತೆಗೆದಿಡೋ ಅಂಥದ್ದು, ಈ ಯಾವುದೇ ಕ್ರಮಗಳು ಧಾರ್ಮಿಕ ದಾನ ಧರ್ಮಗಳಲ್ಲಿ ಇಲ್ಲ. ಅವತ್ತಿನ ಆಹಾರ, ಅವತ್ತಿಗೆ ಬೇಕಾದಂಥ ಬಟ್ಟೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದ್ದು. ಅದು ಆಮೇಲೆ ಬೇರೆ ಬೇರೆ ರೀತಿ ಇವಾಲ್ವ್ ಆಯಿತು. ಬರೀ ಕೇವಲ ಆಹಾರವಾದ ಉದ್ದೇಶವನ್ನ ಇಟ್ಕೊಂಡು ಮಾತ್ರ ಹಿಂದೆ ಭಿಕ್ಷೆ ಬೇಡ್ತಿದ್ರು. ರೈಟ್. ಒಬ್ಬ ರಾಜ ಆದಂತವನು ತಾನು ವಿದ್ಯಾರ್ಥಿ ಆಗಿದ್ದಾಗ ಲೋಕ ಪರ್ಯಟನೆ ಮಾಡಿ ವಾರಕ್ಕೊಂದ್ಸತಿ ಈ ಕಾಳು ಕಡಿಗಳನ್ನ ಸಂಗ್ರಹ ಮಾಡಿಕೊಂಡು ಗುರುವಿಗೆ ತಂದು ಕೊಡ್ತಿದ್ದ. ಅಂದ್ರೆ ರಾಜನ ಮಗ. ಅಂದ್ರೆ ಜವಾಬ್ದಾರಿ ಏನು ಅಂತಂದ್ರೆ ಅದು ಏಂತಕ್ ಮಾಡ್ತಿದ್ರು ಅಂತಂದ್ರೆ, ಒಬ್ಬ ರಾಜ, ಯಾರೇ ರಾಜ ಆಗಿರ್ಲಿ, ತಾನು ಪ್ರಜೆಯ ಅಧೀನದಲ್ಲಿದ್ದೀನಿ, ಪ್ರಜೆಗಳ ಋಣದಲ್ಲಿದ್ದೀನಿ ಅಂದಾಗ ಅವನು ನೆಕ್ಸ್ಟ್ ಅವನು ಪಟ್ಟಾಭಿಷಿಕ್ತನಾದ್ಮೇಲೆ ಪ್ರಜೆಗಳ ಸೇವಕನಾಗಿ ಕೆಲಸ ಮಾಡ್ತಾನೆ. ಇದು ಉದ್ದೇಶ, ಆಯಿತಾ? ಯಾವಾಗ ಅವನು ಕೇವಲ ತನ್ನ ರಾಜನಾಗೇ ಇರ್ತಾನೆ ಅಂತ ಅನ್ಕೊಂಡಾಗ ಪ್ರಜೆಗಳ ಸಂಕಷ್ಟಗಳು ಗೊತ್ತಾಗಲ್ಲ, ಸೇವಾ ಮನೋಭಾವ ಬರಲ್ಲ. ದಾನದ ಇಂದಿನ ಮಹತ್ವ ಅಂತಂದ್ರೆ ಮೋಕ್ಷ. ನೋಡ್ರಿ, ನಾವು ಎಷ್ಟು ಚೆನ್ನಾಗಿ ಹೇಳ್ತೀವಿ ಅಂತಂದರೆ, ಒಬ್ಬ ಯಾರಿಗಾದ್ರೂ ಒಂದಿಷ್ಟು ಏನೋ ಕೊಟ್ಟರೆ ನಾವು ಅವತ್ತೆಲ್ಲ ರಿಲ್ಯಾಕ್ಸ್ ಆಗಿರ್ತೀನಿ. ನಾನೇನೋ ಕೊಟ್ಬಿಟ್ಟಿದ್ದೀನಿ, ನನಗೆ ಪುಣ್ಯ ಸೇರಿದೆ, ಹೋಗ್ಬಿಟ್ಟು ಸ್ವರ್ಗದಲ್ಲಿರ್ತೀನಿ ಅಂತ. ಇದು ಆದರೆ ಅನ್ನದ ದಾನ ಬರ್ತಾ 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 ತನ್ನ ರೂಪಾಂತರವನ್ನು ದುಡ್ಡಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದು, ಅದೊಂದು ಮಾಫಿಯಾಗಿ ಕನ್ವರ್ಟ್ ಮಾಡಿದ್ದು ಮಾತ್ರ ಭಾರತದ ಮಟ್ಟಿಗೆ ಒಂದು ಕೆಟ್ಟ ಪರಂಪರೆ ಅಂತ ನಾವು ಹೇಳ್ತೀವಿ. ಧರ್ಮವಾಗಿ ಯಾವಾಗ ಶುರು ಆಗಿತ್ತು ಅಂತ ಏನಾದ್ರು ಯಾವುದು ಇದು ಮಾಫಿಯಾ ಆಗಿ ಕನ್ವರ್ಟ್ ಆಗಿತ್ತು ಅಂತ. ಈ ಧರ್ಮವನ್ನ ನಾವು ನೋಡ್ತಾ ಬಂದ ಮೇಲೆ ಎಲ್ಲ ರಾಜರು ಭಾರತವನ್ನ ಏನು ನಾವು ಪುರಾಣಗಳಲ್ಲಿಂದ ಹಿಡ್ಕೊಂಡು ಸಾಮಾಜಿಕವಾಗಿ ನಾವು ಇಲ್ಲಿ ತನಕ ನೋಡಿದ್ರೆ ಭಾರತವನ್ನ ಆಳ್ವಿಕೆ ಮಾಡಿದಂಥ ಎಲ್ಲ ರಾಜರು, ಅವನು ಹಿಂದೂ ಆಗಲಿ ಮುಸ್ಲಿಂ ಆಗಲಿ, ಧರ್ಮವನ್ನು ಅವರವ್ರಿಗೆ ಧರ್ಮವನ್ನು ಸುಭೀಕ್ಷವಾಗಿ ನಡೆಸೋದಕ್ಕೆ ಮಾಡಿದ್ರು. ಅಲ್ಲಿ ಅವನ ರಾಜ್ಯದಲ್ಲಿ ಭಿಕ್ಷುಕರಿಗೂ ಒಂದು ಸಪ್ರೇಟ್ ಆದಂತಹ ಒಂದು ವಿಂಗ್ ಇರ್ತಿತ್ತು, ಧಾರ್ಮಿಕ ಚಟುವಟಿಕೆಗಳ ವಿಂಗ್. ಇವತ್ತು ನಾವು ಸ್ಪೆಷಲ್ ವೆಲ್ಫೇರ್ ಅಂತ ಏನಂತೀವಿ, ಆವಾಗ ಧಾರ್ಮಿಕ ವ್ಯವಸ್ಥೆಯಲ್ಲಿ ಏನು ಈ ಬೆಗ್ಗೆರಿಗಳು ಬರುವಂಥದ್ದು ತೀರಾ ಸಾಮಾನ್ಯವಾಗಿತ್ತು. ಯಾವಾಗ ಈ ಭಾರತದ ಮಟ್ಟಿಗೆ ಸ್ವತಂತ್ರ ಅಂದರೆ ಬ್ರಿಟಿಷ್ ಆಡಳಿತಾವಧಿಯಲ್ಲಿ
ಬ್ರಿಟಿಷ್ ಆಡಳಿತ ಪೂರ್ವ ಬ್ರಿಟಿಷರ ಆಡಳಿತ ಮತ್ತು ನಂತರದ ಬ್ರಿಟಿಷ್ ಆಡಳಿತದ ಭಿಕ್ಷಾಟನೆಯ ರೂಪ ಬದಲಾಯಿತು. ಓಕೆ. ಯಾಕೆ ಅಂತ ಅಂದರೆ ನೋಡ್ರಿ, ಬ್ರಿಟಿಷರ ಆಳ್ವಿಕೆ ಭಾರತವನ್ನು ನಡೆಸಿದಂಥ ಸಂದರ್ಭದಲ್ಲಿ ಸಾಮಾನ್ಯ ಪ್ರಜೆಗಳ ಹತ್ರ ಕಂದಾಯದ ರೂಪದಲ್ಲಿ ಇನ್ನಿತರ ರೂಪದಲ್ಲಿ ದೌರ್ಜನ್ಯಗಳನ್ನು ಮಾಡಿ ವಸೂಲು ಮಾಡ್ತಿದ್ರು. ಅದಕ್ಕೆ ನಮ್ಮವರು ಸಪೋರ್ಟ್ ಕೊಟ್ಟರು, ಇಲ್ಲಿನ ಜಮೀನ್ದಾರರು, ಮನ್ಸಬ್ದಾರರು ಎಲ್ಲರೂ ಸಪೋರ್ಟ್ ಮಾಡಿ ಕೊಟ್ಟಿದ್ದ ಪರಿಣಾಮ ಏನಾಯಿತು, ರೈತ ಏನು ಮಾಡ್ತಾರೆ, ತಾನು ಬೆಳೆದಂಥ ಆಹಾರವನ್ನು ತನಗೆ ಇಲ್ದಂಗೆ ಆಯಿತು, ಒಂದೊತ್ತು ತಿನ್ನುವಷ್ಟು ಮಟ್ಟಕ್ಕೆ ಬಂತು. ಕೆಲವರು ಏನೂ ಇಲ್ಲದೆ ಇರುತ್ತೆ, ಭೂರಹಿತರು ಏನೂ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಭಿಕ್ಷಾಟನೆಗೆ, ನಗರಗಳ ಕಡೆ ಭಿಕ್ಷಾಟನೆಗೆ ಬರೋದಕ್ಕೆ ಸ್ಟಾರ್ಟ್, ನಗರಕ್ಕೆ ಬರೋದಾಯ್ತು. ಬಂದಾದ್ಮೇಲೆ ಏನು ಮಾಡಿದ್ರು, ಭಿಕ್ಷೆಯನ್ನು ಬೇಡೋದಕ್ಕೆ ಊಟಕ್ಕೋಸ್ಕರ ಭಿಕ್ಷೆ ಬೇಡ್ತಿದ್ರು. ಊಟದ ನಂತರ ಯಾವಾಗ ಈ ಸಫಿಷಿಯನ್ಸಿ ಒಬ್ಬ ಮನುಷ್ಯನಿಗೆ ಹೊಟ್ಟೆ ತುಂಬಿತು ಅಂದಾಗ ನೆಕ್ಸ್ಟ್ ಬೇರೆ ಬೇರೆ ಇದು ತಲೆಗೆ ಬರ್ತವೆ. ಕರೆಕ್ಟ್. ಸುಲಭವಾಗಿ ದುಡ್ಡು ಸಿಕ್ಕೋಕ್ಕೆ ಸ್ಟಾರ್ಟ್ ಆಯಿತು. ಭಿಕ್ಷಾಟನೆಯಲ್ಲಿ ಸುಲಭವಾಗಿ ಸಿಕ್ತು. ಅವಾಗ ಏನು ಮಾಡ್ತಾ, ಶ್ರಮ ವಹಿಸೋದನ್ನು ಬಿಟ್ಟ, ಅದನ್ನೇ ವೃತ್ತಿಯಾಗಿ ಕನ್ವರ್ಟ್ ಮಾಡ್ಕೊಂಡು ಸುಲಭವಾಗಿ ಬರ್ತಾಯಿದ್ರೆ ಯಾವನು ಬಿಡ್ತಾನೆ? ಸುಮ್ಮನೆ ಕುತ್ಕೊಂಡಿರೋ ಜಾಗದಲ್ಲಿ ಯಾರೋ ಬರ್ತಾನೆ ದುಡ್ಡು ತಂದಾಗ್ತಾನೆ ಅಂತ ಅಂದಾಗ ಈಸಿ. ಸರ್, ಈಗ ಭಿಕ್ಷಾಟನೆಯಿಂದ ಸುಲಭವಾಗಿ ದುಡ್ಡು ಬರೋಕ್ಕೆ ಶುರುವಾಯಿತು, ಹಾಗಾಗಿ ಅದು ವೃತ್ತಿಯಾಗಿ ಕನ್ವರ್ಟ್ ಆಯಿತು ಅಂತ ಹೇಳಿದ್ರೆ, ಬಟ್ ಎಲ್ಲೋ ಭಿಕ್ಷೆನ ಕೇಳೋದಕ್ಕೂ ಬೇಡೋದಕ್ಕೂ ಒಂದು ಮನಸ್ಥಿತಿ ಇರಬೇಕು. ಎಲ್ರಿಗೂ ಅದು ಸಾಧ್ಯ ಆಗಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಏನು ಹೇಳ್ತೀರಿ? ಮಹರ್ಷಿ ಆಚಾರ್ಯ ವಿನೋದ ಭಾವೆ ಕೇಳಿರ್ತೀರ, ಭೂದಾನ ಚಳುವಳಿಯಲ್ಲಿ ಅವ್ರದ್ದೇ ಆದಂತಹ ಒಂದು ಮಹತ್ವದ ಪಾತ್ರವನ್ನು ಭಾರತದಲ್ಲಿ ವಹಿಸ್ತಂತು. ಅವ್ರು ಹೇಳ್ತಾರೆ, ಒಬ್ಬ ವ್ಯಕ್ತಿ ದುಡಿಯೋಕ್ಕೆ ಕೆಲಸ ಕೊಟ್ಟರೆ ಕೆಲಸ ಮಾಡ್ತಾನೆ, ಕೆಲಸ ಮಾಡೋಕ್ಕಾಗದಿರೋ ಅಂಥವನು, ಕೆಲಸನೇ ಸಿಕ್ಕಲ್ಲ ಅಂತ ಅಂದವನು ಕಳ್ತನ ಮಾಡ್ತಾನೆ. ಓಕೆ. ಕಳ್ತನವನು ಮಾಡೋಕ್ಕಾಗದಿರೋ ಅಂಥವನು ತನ್ನ ಸ್ವಾಭಿಮಾನವನ್ನು ಮೂಟೆ ಕಟ್ಬಿಟ್ಟು ಭಿಕ್ಷಾಟನೆ ಇಳಿತಾನೆ ಅಂತ ಹೇಳ್ತಾರೆ. ಇದು ನನ್ನ ಹೊರ್ಡಿಂಗ್ ಅಲ್ಲ, ವಿನೋದ ಭಾವೆಯವರು ಹೊರ್ಡಿಂಗ್. ಅಂದರೆ ಏನು ಅಂತಂದರೆ, ಅಲ್ಟಿಮೇಟಾಗಿ ಭಿಕ್ಷಾಟನೆಯಲ್ಲಿ ತೊಡಗಿರೋವಂಥವ್ರು ನೀವು ಯಾರನ್ನ ಬೇಕಾದರೂ ನೋಡಿ, 80% ಡಿಸೇಬಲ್ಡ್ ಆಗಿರ್ತಾರೆ. ಡಿಸೇಬಲ್ಡ್ ಅನ್ನೋ ಪದ ಬೇಡ, ಫಿಸಿಕಲಿ ಚಾಲೆಂಜ್ಡ್ ಆಗಿರ್ತಾರೆ. ಸರಿ. ಇಂಥವರು ಭಿಕ್ಷಾಟನೆಗೆ ಬರ್ತಿದ್ರು. ಬರ್ತಾ 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 ಯಾವಾಗ ಭಾಳ ಸುಲಭವಾಗಿ ಇದರಲ್ಲಿ ದುಡ್ಡು ಸಿಗುತ್ತೆ ಅನ್ನೋದು ಗೊತ್ತಾಗಿ ಈ ಸೋಮಾರಿಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಔಟ್ ಆಫ್ ಕ್ಯೂರಿಯಾಸಿಟಿ ಒಂದು ಪ್ರಶ್ನೆ ಕೇಳಬೇಕು ಅನ್ಸುತ್ತೆ. ಈಗ ಸುಮಾರು ಸಿನಿಮಾಗಳಲ್ಲಿ ತೋರಿಸಿರ್ತಾರೆ, ಯಾರೋ ಭಿಕ್ಷೆ ಬೇಡ್ತಾ ಇರ್ತಾರೆ, ಬಟ್ ಅವರು ಆಕ್ಚುಲಿ ಮಲ್ಟಿ ಮಿಲಿಯನೇರ್ ಆಗಿರ್ತಾರೆ, ಇನ್ನೂ ಜಾಸ್ತಿ ನಮಗಿಂತ ಜಾಸ್ತಿ ಅನುಕೂಲವಾಗಿರ್ತಾರೆ. ಈ ಥರದ್ದೆಲ್ಲ ಕಾಮಿಡಿಗೆ ತೊಗೊಂಬರೋದಿದೆ, ಬಟ್ ಅದು ವಾಸ್ತವದಲ್ಲಿ ಸತ್ಯನಾ? ಸತ್ಯ ಮೇಡಮ್, ಸತ್ಯ. ತಮಾಷೆ ಇಲ್ಲ. ಒಬ್ಬ ಭಿಕ್ಷುಕಿ, ಕರ್ನಾಟಕದಲ್ಲೇ ಭಿಕ್ಷುಕಿ, ತಾನು ಭಿಕ್ಷೆ ಬೇಡ್ತಾ ಇರೋ ದೇವಸ್ಥಾನಕ್ಕೆ 20 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾನೆ. ಹೆಸರು ಕೇಳ್ಬೋದಾ? ಗೊತ್ತಿದ್ರೆ ಅಲ್ಲ, ಫರ್ಗೆಟನ್ ನೇಮ್ ಹೇಳಿದ್ದು ನಾನು ನಿಮ್ಮ ಕನಸು. ಮತ್ತೆ ಸುಮಾರು ಜನ ಭಿಕ್ಷುಕರು 100 ಏನು ದಶಕಗಳಿಂದ ಭಿಕ್ಷೆ ಬೇಡ್ಕೊಂಡ್ ಬರ್ತಾ ಇರ್ತಾರೆ. ಅವ್ರಿಗೇನು ಖರ್ಚಿಲ್ಲ, ಊಟದ ಖರ್ಚಿಲ್ಲ. ದುಶ್ಚಟಗಳಿಗೆ ಇಂಥವ್ರು ಕಡಿಮೆ ಇರ್ತಾರೆ. ದುಶ್ಚಟಗಳಿಗೆ ಬಲಿಯಾಗಿರುವಂಥವ್ರು ದುಡ್ಡೇ ಮಿಕ್ಸಲ್ಲ ಬಿಡಿ. ಕಾಮನ್ ಆಗಿ ಇವರು ಮಿಕ್ಕಿಸ್ಕೊಂಡು ಏನ್ ಮಾಡ್ತಾರೆ, ಅದನ್ನ ಸಂಗ್ರಹ ಮಾಡಿರ್ತಾರೆ. ನೋಡ್ರಿ, ನಮ್ ಗಾದೆ ಅಕೌಂಟ್ ಇರುತ್ತೆ ಅವರಿಗೆ, ಬೇಕಾದಷ್ಟು ಜನ ಇದೆ. ಹೌದು, ಬೇಕಾದಷ್ಟು ಜನ. ಆದ್ರೆ ರಿಯಲ್ ಬೆಗ್ಗರ್ ಏನಿದ್ದಾನೆ ಅವ್ನ್ ಬ್ಯಾಂಕ್ ಅಕೌಂಟ್ ಮಾಡ್ಸಲ್ಲ. ಕಾರಣ ಏನು ಅಂತಂದ್ರೆ ಅವ್ನಿಗೆ ಅಷ್ಟು ನಾಲೆಡ್ಜ್ ಇಲ್ಲ, ಬ್ಯಾಂಕ್ಗೆ ಹೋಗಿ ಇರೋಷ್ಟು ನಾಲೆಡ್ಜ್ ಇಲ್ಲ. ತಾನು ತೀರೋ ಯಾರು ನಂಬ್ತಾನೆ ಅವ್ರ ಹತ್ರ ಕೊಡ್ತಾನೆ. ಹಿಂದೆ ಈ ಮಾರ್ವಾಡಿಗಳ ಹತ್ರ ದುಡ್ಡುಗಳನ್ನ ಮಿಕ್ಕಿಸ್ತಿದ್ರು. ಮತ್ತೆ ನೀವು ನೋಡಿರ್ಬೋದು, ಅವ್ರ ಭಿಕ್ಷೆ ಬಿಡುವಂತ ಗೋಣಿ ಚೀಲಗಳಲ್ಲಿ ಇತ್ತೀಚೆಗೆ ಒಬ್ಬ ಭಿಕ್ಷುಕ ಸತ್ತದ. ಅವನ ಇದ್ದಂಥ ಜಾಗ, ಸತ್ತ ಅಂತ ಇದ್ದಂಥ ಜಾಗಗಳಲ್ಲಿ ಬರೀ ಗೋಣಿ ಚೀಲಗಳಿದ್ದ. ಗೋಣಿ ಚೀಲಗಳನ್ನು ತೆಗೆದ್ರೆ ಬರೀ ಚಿಲ್ಲರೆ ಕಾಸು ದುಡ್ಡು, ಮತ್ತು ಹಳೆ ಇದು ಬ್ಯಾನ್ ಆಗಿರೋ ನೋಟ್ಸ್ ಇವೆಲ್ಲವೂ ಸಿಕ್ತು. ಅಂದರೆ ಬಚ್ಚಿಟ್ಟಿದ್ದು
ಪರರಿಗೆ. ಅದು ಪಾಪ ಬಟ್ ಸ್ಟಿಲ್ ಆಶ್ಚರ್ಯ ಆಗುತ್ತೆ, ಎಷ್ಟು ರೆವೆನ್ಯೂ ಜನರೇಟ್ ಆಗ್ಬೋದು ಈ ಭಿಕ್ಷಾಟನೆ? ಕಾಮನ್ ಆಗಿ ಜನಾರ್ದನ್ ಅಂತ ಹಂಪಿ ಯೂನಿವರ್ಸಿಟಿ ಪ್ರೊಫೆಸರ್ ಅವರು ಒಂದು ಚಿಕ್ಕ ಸಮೀಕ್ಷೆ ಮಾಡಿಸಿದ್ರು. ಓಕೆ. ಅದ್ರ ಪ್ರಕಾರ ಸುಮಾರು 2010 ಅದ್ರ ಪ್ರಕಾರ ಒಂದು ಪ್ರತಿಯೊಬ್ಬ ಅರೌಂಡ್ ಭಿಕ್ಷುಕರು ಅಂದ್ರೆ ಅದರಲ್ಲಿ ಇದಿದೆ, ಹೈರಾರ್ಕಿ ಇದೆ. ಓಕೆ. ಅಂದ್ರೆ ನೀವು ಹೊಸದಾಗಿ ಕೆಲ್ಸಕ್ಕೆ ಸೇರಿದವ್ರಿಗೆ ಸ್ವಲ್ಪ ಸರ್ವಿಸ್ ಆದವ್ರಿಗೆ ಮತ್ತೆ ಎಕ್ಸ್ಪರ್ಟ್ ಆಗಿ ಪ್ಲೇಸಸ್ ಆಫ್ ರೆವಿನ್ಯೂ ಜನರೇಟ್ ಆಗೋ ಪ್ಲೇಸಸ್ಸೇ ಬೇರೆ ಅವ್ರಿಗೆ. ಓಕೆ. ಎಲ್ಲೆಲ್ಲಿ ರೆವೆನ್ಯೂ ಜನರೇಟ್ ಆಗುತ್ತೆ? ಇವಾಗ ನಮಗೆ ಗೊತ್ತಿರೋದು ದೇವಸ್ಥಾನ ಇರ್ಬೋದು, ಟ್ರಾಫಿಕ್ ಸಿಗ್ನಲ್ಗಳಿರ್ಬೋದು. ಅದರಲ್ಲಿ ಈ ಬೆಂಗಳೂರಲ್ಲಿ ಅಣ್ಣಮ್ಮನ ದೇವಸ್ಥಾನ ಅಂದ್ರೆ ಫೇಮಸ್. ಎಕ್ಸಾಂಪಲ್ ನಾನು ಹೇಳಿದ್ವಿ, ಹಿಂದೆ ನೀವು ಯಾರನ್ನಾದ್ರೂ ನೋಡ್ರಿ, ಫಸ್ಟ್ ಯಾವುದೇ ಈ ಬೆಗ್ಗರಿ ಏನು ವ್ಯಾನ್ಗಳು ಅರೆಸ್ಟ್ ಮಾಡೋದು ಫಸ್ಟ್ ಹೋಗೋದೇ ಅಣ್ಣಮ್ಮನ ದೇವಸ್ಥಾನದ ಹತ್ರ. ನೀವು ನಂಬ್ತಿರೋ ಇಲ್ಲೋ, ಪ್ರತಿದಿನ ನನ್ನ ನಡೆಸಿದಂತಹ ಅಧ್ಯಯನದ ಪ್ರಕಾರ 800ರಿಂದ 1500 ತನಕ ಭಿಕ್ಷೆ ಬಿಡ್ಬೋದು. ಇಂಟ್ರೆಸ್ಟಿಂಗ್ ಜಾಬ್ ಆಕ್ಚುಲಿ. ಲೆಕ್ಕ ಹಾಕ್ರಿ, ಟ್ರೈನಲ್ಲಿ ಬಂದು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಟ್ರೈನಲ್ಲಿ ಬೆಳಿಗ್ಗೆ ಬಂದು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಭಿಕ್ಷೆ ಬೇಡಿ ವಾಪಸ್ ಹೋಗಿ ಮನೆಯಲ್ಲಿ ಏನು ಟ್ರೈನಲ್ಲಿ ಇದು ನೀವು ಟಿವಿಲಿ ಇದ್ರಲ್ಲಿ ಏನ್ ನೋಡ್ತೀವಲ್ಲ ಅದಕ್ಕಿಂತ ವಿಭಿನ್ನವಾಗಿ ಡ್ರೆಸ್ ಅನ್ನ ಚೇಂಜ್ ಮಾಡ್ಕೊಂಡು ವಾಪಸ್ಸು ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದೆ ಅಂತ ಹೋಗ್ತಾರೆ. ಅರೌಂಡ್ ತಿಂಗಳಿಗೆ 25ರಿಂದ 30 ಸಾವಿರದಷ್ಟು ರೆವಿನ್ಯೂ ಜನರೇಟ್ ಅವ್ರು ಮಾಡ್ಕೊಂತಾರೆ. ಲೆಕ್ಕ ಹಾಕಿ ಲೀಗಲ್ ಆಗಿ ಸಿಗ್ತಾ ಇರುವಂತಹ ಭಾರತ ಸರ್ಕಾರ ಏನು ನಮ್ಮ ಏನು ಗವರ್ನರ್ ಆಗಿದಾರಲ್ಲ ಚಾವರ್ತನ್ ಗೆಹ್ಲೋಟ್ ಅವರು ಸಾಮಾಜಿಕ ನ್ಯಾಯ ಮತ್ತೆ ಸಬಲೀಕರಣದ ಇಲಾಖೆಯ ಸಚಿವರಾಗಿದ್ರು, ಕೇಂದ್ರ ಸಚಿವರಾಗಿದ್ರು. ಅವ್ರು ಹೇಳ್ತಾರೆ ಭಾರತದಲ್ಲಿ ಇಷ್ಟೊಂದು ಭಿಕ್ಷಾಟನೆ ಇದೆ, ಆದರೆ ಸರಿಯಾಗಿ ಅದನ್ನ ನಾವು ಸೆನ್ಸಸ್ ಮಾಡಿಲ್ಲ, ಇದು ನಮ್ಮ ವೀಕ್ನೆಸ್ ಅಂತ ಹೇಳ್ತಾರೆ. ಓಕೆ. ಅಂದ್ರೆ ಎಷ್ಟು ಭಿಕ್ಷುಕರಿದ್ದಾರೆ ಅನ್ನೋ ಅಪ್ರಾಕ್ಸಿಮೇಷನ್ ಇಲ್ಲ. ನಮ್ಮ ಅದಾದ್ಮೇಲೆ ಜಸ್ಟ್ ಸೆನ್ಸಸ್ ಮಾಡಿದಾಗ 6 ಲಕ್ಷಕ್ಕಿಂತ ಜಾಸ್ತಿ ಜನ ಭಿಕ್ಷುಕರಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಇದು ಯಾವಾಗಿರ್ಬೋದು ಸರ್? ಅಂದ್ರೆ ಅಲ್ಲ, ಈ 2011 ಸೆನ್ಸಸ್ ಅಲ್ಲಿ. ಓಕೆ. ಆದ್ರೆ ತಿಳ್ಕೊಳ್ರಿ, ಮೈಸೂರು ಸಂಸ್ಥಾನ ಭಿಕ್ಷಾಟನೆ ಆಕ್ಟ್ ಅನ್ನ ಜಾರಿಗೊಳಿಸೋದ 1944 ಅಲ್ಲಿ. ಅವಾಗೇನೆ ಬೆಂಗಳೂರು ಬರೀ ಮೈಸೂರಲ್ಲಿ 2 ಕಡೆ ಸರ್ವೆ ಮಾಡ್ತಾರೆ. ಅವಾಗ ಇದ್ದಿದ್ದು 7,000 ಜನ ಅವತ್ತಿನ ಜನಸಂಖ್ಯೆಗೆ. ಬೆಂಗಳೂರಿನ ಅವತ್ತಿನ ಜನಸಂಖ್ಯೆ ಎಲ್ಲೋ ಇತ್ತೀಚೆಗೆ ಭಿಕ್ಷುಕರು ಕಡಿಮೆ ಆಗ್ತಾ ಇದ್ದಾರೆ ಅಂತ ಹೇಳ್ತಾರೆ, ಹೌದಾ? ಭಿಕ್ಷಾಟನೆ ಕಡಿಮೆ ಆಗಿಲ್ಲ. ಓಕೆ. ಬಟ್ ಎಲ್ಲ ತುಂಬಾ ನೋಡಕ್ ಸಿಗ್ತಾ ಇದ್ರು. ಈಗ ಅವ್ರು ಯಾರು ನೋಡಕ್ ಸಿಕ್ತಿದ್ರು ನಿಮ್ಗೆ ಅವರೇ ಒರಿಜಿನಲ್ ಭಿಕ್ಷುಕರು. ಅವ್ರು ಹೊಟ್ಟೆಗೋಸ್ಕರ ಕೇಳ್ತಾ ಇದ್ದಿದ್ದು ಭಿಕ್ಷುಕರು. ಇವತ್ತು ನೋಡಕ್ ಸಿಗ್ತಾ ಇಲ್ಲ ಅಂತಂದ್ರೆ ಭಿಕ್ಷಾಟನೆ ತನ್ನ ಸ್ವರೂಪವನ್ನ, ಮೂಲ ಸ್ವರೂಪವನ್ನ ಬದಲಿಸ್ಕೊಂಡು ಮಾಫಿಯಾ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂತ. ಅಂದ್ರೆ ಇವಾಗ ನೋಡ್ರಿ, ಸಿಗ್ನಲ್ ಅಲ್ಲಿ ಒಬ್ಳು ಬಹಳ ಚೆನ್ನಾಗಿರ್ತಾಳೆ ಹೆಣ್ಮಗಳು, ಅವಳು ಭಿಕ್ಷೆ ಬೇಡುವಂಥ ವಿಧಾನವನ್ನ ನೀವು ನೋಡಿರ್ತೀರ, ಗಮನಿಸಿರ್ತೀರ. ಒಂದು ಮಗುನ ಇರ್ತತೆ, ಮಗುಗೆ ಕ್ಲೋರೋಫಾರ್ಮ್ ಕೊಟ್ಟಿರ್ತಾರೆ, ಪ್ರಜ್ಞೆ ತಪ್ಪಿಸಿರ್ತಾರೆ, ಬೆಲ್ಲದ ನೀರನ್ನ ಮುಖಕ್ಕೆ ಹಾಕಿರ್ತಾರೆ, ನೊಣಗಳು ಮುತ್ಕೊಂಡಂಗೆ ಮಾಡಿರ್ತಾರೆ. ಇದನ್ನ ನೋಡ್ದಂತ ಆಸ್ ಎ ವಿಮೆನ್ ಆ ಮಗುನ್ ನೋಡ್ದಕ್ಕೆ ಏನ್ ಅನ್ಸುತ್ತೆ ನಿಮ್ಗೆ? ಅಯ್ಯೋ ಪಾಪ ಅನ್ಸುತ್ತೆ. ಇರೋದನ್ನ ಎತ್ ಕೊಡ್ತೀರಾ. ಇದು ಹೊಸ ಟ್ರಿಕ್. ಇನ್ನೊಂದು, ನಾನು ಸಣ್ಣ ಮಕ್ಕಳನ್ನ, ಒಂದು ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಪೆನ್ ಇಟ್ಟು ಕೊಡಿಸ್ತಾರೆ, ಇದ್ರನ್ನ ಸೇಲ್ ಮಾಡ್ತಾರೆ. ಇವಾಗ ಮಗು ಒಂದು ನನಗೆ ಫೀಸ್ ಕಟ್ಟಕ್ಕೆ ಬೇಕು ಅಂದಾಗ ಈ 2 ರೂಪಾಯಿ ಪೆನ್ನನ್ನು ನೀವು 10 ರೂಪಾಯಿ ಕೊಟ್ಟು ತಗೊಂತೀರ. ಇದು ಒಂದು ಮಾಫಿಯಾ. ಇದಕ್ಕಿಂತ ಹಿಂದೆ ನಡೆದಂಥ ಕೃತ್ಯಗಳ ಬಗ್ಗೆ ನೀವೇನಾದ್ರು ಕೇಳ್ಬಿಟ್ರೆ, ಇದೊಂದು ಬೇರೆ ರಾಜ್ಯಗಳಿಂದ ಕರ್ಕೊಂಬಂದು ನಾರ್ತಿಂದ ಬಂದರು. ಹುಲಿಯ ಪಿಕ್ಚರ್ ನೀವು ನೋಡಿದ್ದೀರಾ ಅನ್ಸುತ್ತೆ, ದೇವರಾಜ್ ಅವ್ರದ್ದು. ಅದರಲ್ಲಿ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ನಡೆದಂತ ಭಿಕ್ಷಾಟನೆ ಮಾಫಿಯಾವನ್ನ ಬಹಳ ಅದ್ಭುತವಾಗಿ ಪಿಕ್ಚರೈಸ್ ಮಾಡಿದ್ದಾರೆ.
ಹೆಂಗೆ ಬೇಕು ಮೇಡಮ್ ಎಷ್ಟು ಇವಾಗ ನಾರ್ಮಲ್ ಆಗಿ ಸಿನಿಮಾಗಳನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಇಷ್ಟಿರ್ಲಿಕ್ಕಿಲ್ಲ ಅವಳು ಎಕ್ಸಾಗ್ರೇಟ್ ಮಾಡ್ತಾರೆ ಅನ್ಸುತ್ತೆ. ಕೆಲವು ಕಾಮಿಡಿಲಿ ಮಾಡ್ತಾರಲ್ಲ ಈ ಸಂಘಗಳು ಇತ್ತು, ಅದನ್ನ ಬ್ಯಾನ್ ಮಾಡಿದ್ದಾರೆ. ಸಂಘನೂ ಇತ್ತು ಶ್ರೀರಾಮ್ಪುರದಲ್ಲಿ, ಭಿಕ್ಷಕರದ ಸಂಘನೂ ಇತ್ತು. ಏನೇನ್ ಆಕ್ಟಿವಿಟೀಸ್ ಆಗ್ತಾ ಇತ್ತು ಅಲ್ಲ, ಅಲ್ಲಿ ಅಷ್ಟು ಸೂಕ್ಷ್ಮವಾಗಿ ಹೇಳಲ್ಲ. ಆದ್ರೆ ನೋಡ್ರಿ, ಅರೆಸ್ಟ್ ಮಾಡಿದ ಏಟ್ಗೆ ಅವ್ರು ಬಂದು ಬೇಲ್ ಕೊಟ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಅಲ್ಲ, ಮಾಫಿಯಾ ಅಲ್ಲ ಇದು. ಅದು ಯಾರು ಇಲ್ಲದೆ ಇದ್ದವ್ರು ಅರೆಸ್ಟ್ ಮಾಡಕ್ಕಾಗಲ್ಲ, ಅರೆಸ್ಟ್ ಮಾಡಿದ್ರು ಕರ್ಕೊಂಡು ಹೋಗಕ್ಕಾಗಲ್ಲ. ವ್ಯವಸ್ಥೆ ಏನು ಬಹಳ ನಮ್ಮ ಏನು ಆಕ್ಟ್ಗಳಲ್ಲೇನೆ ಬಹಳಷ್ಟು ಗೊಂದಲ ಇದೆ. ಇದರಿಂದ ಅವರು ಬಹಳ ಸುಲಭವಾಗಿ ಎಸ್ಕೇಪ್ ಆಗ್ತಾ ಇದ್ದಾರೆ. ಯಾರಿಗೆ ಭಿಕ್ಷೆ ಬೇಡಕ್ಕೂ ಅರ್ಹತೆ ಇಲ್ದಿರೋ ಅಂಥವ್ರು ಭಿಕ್ಷಾಟನೆಗೆ ಬಂದು ಮಾಫಿಯಾ ಮಾಡ್ಕೊಂಡಿರೋರು. ಇನ್ನು ಭಾಳ ಕಾಮಿಡಿ ಇದೆ, ಎಷ್ಟು ಚೆನ್ನಾಗಿ ಭಿಕ್ಷೆ ಬೇಡ್ತಾರೆ. ಮೆಜೆಸ್ಟಿಕ್ ಹಿಂದೆ ಇತ್ತು, ಸರ್ಕಲ್ ಮೇಲೆ ಫ್ಲೇವರ್ ವಾಕಿಂಗ್ ಪಾತ್ ಇತ್ತು ಹಿಂದೆ. ಆ ಪಾತನ್ನು ನೋಡಿದ್ರ ನಡ್ಕೊಂಡು ಹೋಗಿದ್ದಾಗ ಒಬ್ಬ ಹಿಂಗೆ ಮೈಯಲ್ಲೆಲ್ಲ ಒಂಥರ ಬಿರುಕು ಬಿಟ್ಕೊಂಡು ರಕ್ತ ಬರ್ತಾ ಇರೋ, ಕೀ ಸೋರ್ತಾ ಇರೋ ಥರ ಮನ್ಗಿರ್ತಿದ್ದ. ಅವ್ನು ನೋಡ್ತಿದ್ರೆ ಎದುರ್ಕೊಂಡಾದ್ರೂ ಭಿಕ್ಷೆ ಹಾಕ್ಬಿಟ್ಟು ಹೋಗ್ಬಿಡ್ಬೇಕು. ಅದೇನು ಗೊತ್ತಾ, ಅದು ನಿಜ ಅನ್ಕೊಂಡಿದ್ದೀರಾ? ನಿಜ ಅಲ್ಲ. ಗಮ್ಮನ ತಗೊಂಡು ರವೆ ಇದೆಯಲ್ಲ, ರವೆನ ಪೇಸ್ಟ್ ಮಾಡ್ಬಿಟ್ಟು ಮೈಗೆ ಹಚ್ಕೊಂಡ್ಬಿಡೋದು. ಆ ಕ್ರ್ಯಾಕ್ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಕ್ರ್ಯಾಕ್ ಬರ್ತೈತೆ, ಆ ಕ್ರ್ಯಾಕ್ಗೆ ಕುಳಿ ರಕ್ತ ಹಾಕೊಂಡ್ಬಿಡೋದು. ಅದೇ ಕ್ಯೂಗೆ ಕನ್ವರ್ಟ್ ಆಗುತ್ತೆ, ಕ್ಯೂ ಸೋರ್ದಂಗೆ ಇರ್ತೈತೆ. ಒಂದು 5 ನಿಮಿಷಕ್ಕೆ ನೀರನ್ನ ಸ್ಪ್ರೇ ಮಾಡ್ಕೊಳ್ತಾ ಇರೋದು. ಈ ರೋಡ್ಗಳಲ್ಲಿ ಇನ್ನೂ ಭಾಳ ಚೆನ್ನಾಗಿ ಹೇಳ್ತಾರೆ, ಮೆಡಿಕಲ್ ಫಾರ್ಮ್ ಇಟ್ಕೊಂತಾರೆ, ನನಗೆ ಭಿಕ್ಷೆ ಬೇಡಬೇಕು, ನನಗೆ ಇದಾಗ್ಬಿಟ್ಟಿದೆ ಅಂತ. ಬರ್ತಾರೆ ಅವನ್ನ ಹಿಡ್ಕೊಂಡು ಬಕ್ಕೊಂಡು ಹೋಗ್ತಾ ಇರ್ತಾನೆ ನೋಡ್ರಿ ರೋಡಲ್ಲಿ, ಬಹಳ ಚೆನ್ನಾಗಿ. ಅವನ್ಗೇನಿಲ್ಲ, ಸುಮ್ಮನೆ ನಾನು ಇದು ಸತ್ಯ ಹೇಳ್ತಾ ಇದ್ದೀನಿ, ಗಾಡಿ ತಂದು ಸುಮ್ಮನೆ ಹಿಂಗೆ ಗಾಡೀಲಿ ಹೋಗ್ಬೇಕು ಹಿಂಗೆ ಅಂದ್ಬಿಟ್ಟು ಹೋಗಿ ಅವನು ತಪ್ಪಿಸ್ಕೊಂಡು ಓಡೋಗ್ಲಿಲ್ಲ ಅಂದ್ರೆ ಕೇಳಿ. ಅಂದ್ರೆ ಇದು ಯಾರು ಮಾಡ್ತಾ ಇದ್ದಾರೆ ಅಂದ್ರೆ, ಕರ್ನಾಟಕದಲ್ಲಿ ಲೋಕಲ್ ಭಿಕ್ಷುಕರ ಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ. ಬೇರೆ ರಾಜ್ಯಗಳಿಂದ ಬಂದು ಭಿಕ್ಷೆ ಬೇಡ್ತಾ ಇರೋ ಸಂಖ್ಯೆ ಜಾಸ್ತಿ ಆಗಿದೆ ನನ್ನ ಅಧ್ಯಯನದ ಪ್ರಕಾರ. ಮತ್ತೆ ಏನು ಭಿಕ್ಷಾಟನೆ ಮಹಿಳೆಯರನ್ನ ಫೋಕಸ್ ಇಟ್ಕೊಂಡು ನಾನು ಮಾಡಿರೋದ್ರಿಂದ, ಸ್ವಾಭಿಮಾನಿ ಆದಂಥ ಮಹಿಳೆ ಭಿಕ್ಷಾಟನೆಗೆ ಬರೋದಕ್ಕೆ 100 ಕಾರಣಗಳನ್ನು ಹೇಳಲೇಬೇಕಾ ಕಾರಣ. ಯಾಕೆಂದ್ರೆ ಒಂದು ಕೌಟುಂಬಿಕ ಹಿನ್ನೆಲೆ, ಮಾನಸಿಕ, ಸಾಮಾಜಿಕ, ಧರ್ಮ, ಸಮಾಜ, ಮತ್ತೆ ಇನ್ನ ಕೌಟುಂಬಿಕ ಅಂತ ಆಯ್ತಲ್ಲ, ಇನ್ನು ಕೆಲವು ಇಶ್ಯೂಸ್, ಪ್ರಕೃತಿ ವಿಕೋಪದಿಂದ. ಇವಾಗ ಆಲ್ ಆಫ್ ಸಡನ್ ಆಗಿ ಭೂಕಂಪ ಆಗೋಯ್ತು. ಈ ಗುಜರಾತ್ನ ಕಚ್ಚಲ್ಲಾದಂಥ ಭೂಕಂಪದ ಇಂಪ್ಯಾಕ್ಟ್ ಎಷ್ಟಿದೆ ಅಂತಂದರೆ, ಬೆಂಗಳೂರಿನಲ್ಲಿ ಭಿಕ್ಷಾಟನೆ ಜಾಸ್ತಿ ಆಗೋಯ್ತು ಆ ಮೂಮೆಂಟಲ್ಲೇ. ಬರಗಾಲ, ಅಲ್ಲೆಲ್ಲೋ ನಾರ್ತಲ್ಲಿ ನೋಡ್ರಿ ನೀವು. ಇವತ್ತು ಬೆಂಗಳೂರಿನಲ್ಲಿ ನೀವು ಸುತ್ತಮುತ್ತ ಖಾಲಿ ಜಾಗಗಳಲ್ಲಿ ಗುಡಿಸ್ಲು ಹಾಕೊಂಡು ವಾಸ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಅವರು ಏನು ಭಿಕ್ಷುಕರಲ್ಲ, ಅಲ್ಲಿಂದ ಏನು ವಲಸೆ ಬಂದಂತಹ ಕಾರ್ಮಿಕರು. ನಿಮ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಮೇಡಮ್, ನಾರ್ತಲ್ಲಿ ಅವ್ರಿಗೆ ಭಾಳಷ್ಟು ಜಮೀನು ಇರ್ತೈತೆ, ಒಳ್ಳೊಳ್ಳೆ ಅಲ್ಲಿ ವ್ಯವಸಾಯಕ್ಕೆ ಇರ್ತೈತೆ. ಇಲ್ಲಿ ಬಂದು ಆ ಸ್ಥಿತಿಲಿ ಬದುಕಬೇಕು ಅಂತಂದರೆ ಅನಿವಾರ್ಯತೆ. ಅಲ್ಲೇನು ಹೇಳ್ತಾರೆ ಅಂದರೆ, 20 ಎಕರೆ ಏನು ತೆಗ್ಬೇಕು, 20 ಎಕರೆ ವರ್ಷವೆಲ್ಲ ದುಡಿದ್ರೂ ಏನೂ ಬರಲ್ಲ ಅದರಲ್ಲಿ ಅಂತ. ಬರಗಾಲ, ಪ್ರಕೃತಿ ವಿಕೋಪಗಳು, ಹೆಣ್ಣು ಮಗಳ ಮಾನಸಿಕ ಅಸ್ವಸ್ಥತೆ. ಯಾಕೆಂದರೆ ಹೆಣ್ಣು ಮಗಳ ಮನಸ್ಸು ಭಾಳ ಸೂಕ್ಷ್ಮ, ಆಯಿತಾ. ಯಾವುದೋ ಮಾನಸಿಕ ಖಿನ್ನತೆಗೆ ಅಥವಾ ಡೊಮಿನೇಷಿಯಾ ಅಂತ ನಾವೇನಂತೀವಿ, ಆ ಖಿನ್ನತೆಗೆ ಒಳಪಟ್ಟಂತಹ ಮಹಿಳೆ ಭಿಕ್ಷಾಟನೆಗಳು. ವಿಕೃತ ಅಂದರೆ ಹೆಂಗಿದೆ ನಮ್ಮ ಸಮಾಜ ಅಂದರೆ, ಅಂಥ ಹೆಣ್ಮಗಳನ್ನ ರೇಪ್ ಮಾಡಿ ಪ್ರೆಗ್ನೆಂಟ್ ಮಾಡಿರೋಂಥ ಸ್ಥಿತಿಲಿ ಇದ್ದೀವಿ. ಎಕ್ಸಾಂಪಲ್ಲು ಹೆಸರು ಹೇಳಲ್ಲ, ಕೋಲಾರ ಡಿಸ್ಟ್ರಿಕ್ಟಲ್ಲಿ ಆಗಿದೆ, ಮೈಸೂರಲ್ಲಿ ಆಗಿದೆ. ಮತ್ತು ಅವಳು ಏನು 100 ರೂಪಾಯಿ ಅವಳು ಕೊಡಲಿಲ್ಲ ಅಂತ ಅಂದ್ಬಿಟ್ಟು ಅವಳು ಮನಗಿರೋ ತನಕ ಕಾಯ್ದು ಒಬ್ಬ ಕುಡ್ಕ 100 ರೂಪಾಯಿ ಕೊಟ್ಟಿಲ್ಲ ಕೇಳಿದ್ದಕ್ಕೆ ಅಂತ
ಜೊತೆಲೇ ಇದ್ಕೊಂಡು ಅವಳ ಮನಗದ ಮೇಲೆ ತಲೆ ಮೇಲೆ ಕಲ್ಲು ಎತ್ತಾಕಿ ಸಾಯಿಸಿ 100 ರೂಪಾಯಿ ಎತ್ಕೊಂಡು ಹೋಗ್ತಾನೆ. ಮಾನಸಿಕ ಸ್ವಸ್ಥತೆ ಇದು. ಮತ್ತೆ ಕೌಟುಂಬಿಕ ಹಿನ್ನೆಲೆ, ಮತ್ತೆ ತನ್ನ ಮಕ್ಕಳನ್ನ ಸಾಕಬೇಕು, ಉದ್ಯೋಗ ಸಿಕ್ಕಲ್ಲ, ಸೆಕ್ಷುವಲ್ ಹರಾಸ್ಮೆಂಟು, ಸೋಷಿಯಲ್ ಹರಾಸ್ಮೆಂಟು, ಫ್ಯಾಮಿಲಿ ಡೊಮೆಸ್ಟಿಕ್ ವೈಲೆನ್ಸು, ಇವೆಲ್ಲದರಿಂದ ಇದ್ದು ಮನೆಯಿಂದ ಆಚೆ ಬಂದಂಥ ಹೆಣ್ಮಗಳು ಉದ್ಯೋಗ ಸಿಕ್ಕ ತನಕ ಏನು ಮಾಡ್ತಾಳೆ? ವಿಧಿನೇ ಇಲ್ಲ. ಮತ್ತೆ ಈ ಸಾಮಾಜಿಕ ಬಹಿಷ್ಕಾರಕ್ಕೊಳಗಾಗಿರ್ತಾರೆ, ವ್ಯವಸ್ಥೆಯಿಂದ ಅವ್ರನ್ನ ಹೊರದಬ್ಬಿರ್ತಾರೆ, ಉದ್ಯೋಗ ಕೊಡಲ್ಲ, ಮನೆಗೆ ಸೇರ್ಸಲ್ಲ. ಏನು ಮಾಡ್ತಾರೆ? ಉದ್ಯೋಗನೇ ಇಲ್ಲ ಅಂತಂದ್ರೆ ಜೀವನ ನಡೆಸ್ಬೇಕಲ್ಲ, ಭಿಕ್ಷೆಗೆ ಬರ್ತಾರೆ. ಇವು ಮತ್ತೆ ದುಶ್ಚಟಗಳು. ನನ್ನ ಕ್ಷೇತ್ರ ಅಧ್ಯಯನದಲ್ಲಿ ಹೈಯೆಸ್ಟ್ ಎಂತಕ್ಕೆ ಭಿಕ್ಷಾಟನೆಗೆ ಬಂದಿದ್ದೀನಿ ಅಂತಂದ್ರೆ ಹ್ಯಾಬಿಟ್, ಡ್ರಿಂಕ್ಸ್, ಗಾಂಜಾ, ಸಿಗರೇಟು, ನೆಶೆ, ಇದು ತಂಬಾಕು, ಈ ಎಲ್ಲ ದುಷ್ಟ ಅಭ್ಯಾಸಗಳಿಗೆ ನೋಡ್ರಿ. ನೀವು ಭಿಕ್ಷೆ ಬೇಡ ಅಂತ ನೋಡ್ರಿ, ಯಾವಾಗೂ ಒಂದು ಗುಂಗಲ್ಲೇ ಇರ್ತಾರೆ, ಹಿಂಗೆ ತೇಲ್ತಾ ಇರ್ತಾರೆ. ಬೇಡ ಅಂಥವ್ರದ್ರೆ ನಿಮ್ಗೆ ಇಷ್ಟೊಂದು ಮಾಹಿತಿ ಕಲೆ ಹಾಕೋಕೆ ಸಾಧ್ಯ? ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಬಂದಾಗ ಎಲ್ಲ ಬಿಟ್ಬಿಟ್ಟಿರ್ತಾರಲ್ಲ, ಏನೂ ಕೊಡಲ್ಲ ಅಲ್ಲಿ, ಊಟ ಬಿಟ್ಟು ಅಲ್ಲಿ ಡೇಟಾ ಸಿಗ್ತೈತೆ. ಮತ್ತೆ ಆನ್ ಸ್ಕ್ರೀನ್ ಮತ್ತೆ ಆಫ್ ಸ್ಕ್ರೀನು ಎರಡೂ ನೋಡಬೇಕು. ಓಕೆ, ಹೆಂಗೆ ಅಂದರೆ ನಿಮ್ಮ ಆಫೀಸರ್ಸ್ ಇರ್ತಾರೆ, ನೀವು ಅವಾಗ ನೀವು ಹೇಳೋದೆಲ್ಲ ಸತ್ಯ ಆಗಲ್ಲ. ಸೆಕೆಂಡ್ ವಿಸಿಟ್ ಹೊಡೆದಾಗ ನಿಮ್ಮ ಹತ್ರ ಯಾರು ಇಲ್ಲದೆ ಇದ್ದಾಗ ಭಾಳ ಸೂಕ್ಷ್ಮವಾಗಿ ಒಳ್ಳೆ ರ್ಯಾಪೋರ್ಟ್ ಬಂದಮೇಲೆ ಹೇಳ್ಬಿಡ್ತಾರೆ, ಎಲ್ಲ ವಿಚಾರ ಹೇಳ್ತಾರೆ, ಏನೇನು ಅಭ್ಯಾಸ ಇದೆ, ಏನೇನು ಅಭ್ಯಾಸ ಇಲ್ಲ, ಎಷ್ಟು ಜನ ಅಂದರೆ ಹೆಣ್ಮಕ್ಳು ವಿಚಾರದಲ್ಲಿ ಎಷ್ಟು ಜನ ಮದುವೆ ಆಗಿದ್ದೀನಿ, ಎಷ್ಟು ಜನ ಮಕ್ಕಳು. ಹೌದು ಮೇಡಮ್, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಜಾಸ್ತಿ ಇರುತ್ತೆ. ಬೆಗೆರಿ ಎಕ್ಸ್ಟ್ರಾ ಮ್ಯಾರಿಟಲ್ ಆಯ್ತು ವಿಚಾರ ಹೇಳ್ಬಾರ್ದು. ಸತ್ಯ ಇರೋದಕ್ಕೆ ವಿಚಾರ ಏನು ಅಂತಂತಂದರೆ ಅವಳ ಹತ್ರ ಏಂತಕ್ಕೆ ಅವಳು ಭಿಕ್ಷಾಟನೆಗೆ ಬರ್ತಾ ಇದ್ದಾಳೆ ಅಂತಂತಂದರೆ ಅವಳು ಜಸ್ಟ್ ವಾಂಡ್ರಿಂಗ್ ಅಷ್ಟೇ. ಅವಳು ಅಲಿತಾನೆ ಇರ್ತಾಳೆ. ಈ ಒಬ್ಬ ಇವತ್ತು ಕಂಪ್ಯಾನಿಯನ್ ಆಗಿರ್ತಾನೆ, ನಾಳೆ ಇನ್ನೊಬ್ಬ ಕಂಪ್ಯಾನಿಯನ್ ಆಗ್ತಾನೆ. ಯಾಕೆಂದರೆ ಈ ಕುಡಿತದ ನೆಶೆ ಇದೆಯಲ್ಲ, ಅದು ಆ ಥರ ಮಾಡಿಸ್ತಾ ಇದೆ ಅವಳಿಗೆ. ಇದು ಪ್ರಾಬ್ಲಮ್ ಆಗ್ತಾ ಇದೆ. ಇದು ಈ ಎಪಿಸೋಡ್ನ ಭಿಕ್ಷಾಟನೆ ಕುರಿತಾದಂಥ ಮಾಹಿತಿ. ಇನ್ನು ಬೇರೆ ಬೇರೆ ದೇಶಗಳಲ್ಲಿ, ನಮ್ಮ ದೇಶದಲ್ಲಿ ಕೂಡ ಇದನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಸಾಕಷ್ಟು ಆ್ಯಕ್ಟ್ಸ್ ಬಂತು. ಅದ್ರ ಬಗ್ಗೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮಾತಾಡೋಣ.